ಜಲದ ಕ್ಷೇತ್ರವಾದ ಈ ಈಶಾನ್ಯದಲ್ಲಿ ಭೂಗತ ನೀರಿನ ತೊಟ್ಟಿ ಮತ್ತು ಬಾವಿ ಹಾಗೆ ಕೊಳವೆ ಬಾವಿಗಳನ್ನ ಸ್ವ ಸರಾಗವಾಗಿ ನಾವು ಅಲ್ಲಿ ನಿರ್ಮಿಸಬೇಕಾಗ್ತದೆ. ಮತ್ತು ಈ ಭಾಗ ಯಾವಾಗಲೂ ವೀಕ್ಷಕರೇ ತಂಪಾಗಿ ಇರಿಸುವಂತಹ ಒಂದು ಕ್ರಿಯೆ ಗೃಹವಾಸಿಗಳಿಂದ ಆಗ್ತಾನೆ ಇರಬೇಕು. ಹಾಗಾಗಿ ಇದು ಪುತ್ರ ಸಂತಾನವಾದ ಸ್ಥಾನವಾಗಿರುವಂಥದ್ದು. ಹಾಗಾಗಿ ಈಶಾನ್ಯದಲ್ಲಿ ನೈಋತ್ಯ ದಿಕ್ಕಿನಿಗಿಂತ ಹೆಚ್ಚು ಖಾಲಿ ಜಾಗ ಈಶಾನ್ಯ ದಿಕ್ಕಿನಲ್ಲಿ ಯಾವಾಗಲೂ ಇರಲೇಬೇಕು. ಹಾಗಾಗಿ ಹಾಗಿದ್ದಾಗ ಮಾತ್ರ ಆರೋಗ್ಯದಲ್ಲಿ ಮತ್ತು ಐಶ್ವರ್ಯಗಳಲ್ಲಿ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಪ್ರಗತಿಯನ್ನ ಉಂಟು ಮಾಡತಕ್ಕಂಥ ಒಂದು ವಾತಾವರಣ ಅಲ್ಲಿ ಗೃಹವಾಸಿಗಳ ಮೇಲೆ ನಿರ್ಮಾಣ ಆಗ್ತಾನೆ ಇರ್ತದೆ. ಹಾಗೆ ಅದರಲ್ಲಿ ಇನ್ನೂ ವಿಶೇಷವಾಗಿರತಕ್ಕಂಥದ್ದು ಪುತ್ರ ಸಂತಾನದ ಭಾಗ್ಯ ಮತ್ತು ಚಾರಿತ್ರ್ಯ ಅನ್ನುವಂಥದ್ದು, ಭವಿಷ್ಯ ಉಜ್ವಲವಾಗುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿರುತ್ತದೆ. ಆದರೆ ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಡೆ, ನಮ್ಮ ನುಡಿ ಶುದ್ಧ ಇದ್ದಲ್ಲಿ ಮಾತ್ರ ಈಶಾನ್ಯ ದಿಕ್ಕು ಬಹಳ ಉಚ್ಚ ಸ್ಥಾನದಲ್ಲಿ ನಾವು ಸ್ವಚ್ಛತೆಯನ್ನ ನಾವು ಕಾಪಾಡೋರಿಗೆ ಮಾತ್ರ ಉಜ್ವಲ ಭವಿಷ್ಯ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ. ಈ ದಿಶೆಯಲ್ಲಿ ದೊಡ್ಡ ಕಿಟಕಿ ಮತ್ತು ಹಜಾರ್ ಇಲ್ಲವೇ ಪಡಸಾಲೆ ನಿರ್ಮಿಸುವುದು ತುಂಬಾ ಶುಭದಾಯಕವಾಗಿರತಕ್ಕಂಥ ವಾತಾವರಣ ಇರ್ತದೆ ಪ್ರಿಯ ವೀಕ್ಷಕರೇ.